ರೈಲ್ವೆ ಮೂಲಸೌಕರ್ಯ ಬಲಪಡಿಸುವ ಮತ್ತು ಹೆಚ್ಚಿನ ದಟ್ಟಣೆಯ ಮಾರ್ಗಗಳಲ್ಲಿ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿ ಭಾರತೀಯ ರೈಲ್ವೆಯು ದಕ್ಷಿಣ ಮಧ್ಯ ರೈಲ್ವೆ ವಾಡಿ ರಾಯಚೂರು ವಿಭಾಗದಲ್ಲಿ ವಿದ್ಯುತ್ ಟ್ರಾಕ್ಷನ್ ವ್ಯವಸ್ಥೆಯನ್ನು ಮೇಲ್ದರ್ಜೆಗೇರಿಸಲು 220 ಕೋಟಿ ರೂಪಾಯಿ ಯೋಜನೆಯನ್ನು ಅನುಮೋದಿಸಿದೆ. ಈ ಯೋಜನೆಯು 102 ರೂಟ್ ಕಿಲೋಮೀಟರ್ ದ್ವಿಪಥ ವಿಭಾಗವನ್ನು ಒಳಗೊಂಡಿದ್ದು, ಪ್ರಮುಖ ರೈಲು ಕಾರಿಡಾರ್ಗಳಲ್ಲಿ ಟ್ರಾಕ್ಷನ್ ಮೂಲಸೌಕರ್ಯವನ್ನು ಆಧುನೀಕರಿಸುವ ನಿರಂತರ ಪ್ರಯತ್ನಗಳ ಭಾಗವಾಗಿದೆ. ಮೇಲ್ದರ್ಜೆಗೇರಿಸಲಾದ ಟ್ರಾಕ್ಷನ್ ವ್ಯವಸ್ಥೆಯು ಟ್ರಾಕ್ಷನ್ ಮೂಲಸೌಕರ್ಯವನ್ನು ಬಲಪಡಿಸುತ್ತದೆ ಮತ್ತು ರೈಲ್ವೆ ಜಾಲದ ಪ್ರಮುಖ ವಿಭಾಗಗಳಲ್ಲೊಂದಾದ ಈ ಮಾರ್ಗದಲ್ಲಿ ಹೆಚ್ಚಿನ ಸಂಚಾರ ಅಗತ್ಯತೆಗಳಿಗೆ ಬೆಂಬಲ ನೀಡುತ್ತದೆ. ವಾಡಿ ರಾಯಚೂರು ವಿಭಾಗವು ಮುಂಬೈ ಪುಣೆ ವಾಡಿ ರಾಯಚೂರು ಗುಂತಕಲ್ ಕಡಪ ರೇಣಿಗುಂಟ ಚೆನ್ನೈಯನ್ನು ಸಂಪರ್ಕಿಸುವ ಹೆಚ್ಚಿನ ದಟ್ಟಣೆಯ ಜಾಲದ ಭಾಗವಾಗಿದೆ. ಮೇಲ್ದರ್ಜೆಗೇರಿಸಲಾದ ವ್ಯವಸ್ಥೆಯು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವುದರ ಜೊತೆಗೆ ಕಾರ್ಯತಂತ್ರದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಈ ಕಾರಿಡಾರ್ನಲ್ಲಿ ರೈಲುಗಳ ವಿಶ್ವಾಸಾರ್ಹ ಕಾರ್ಯಾಚರಣೆಗೆ ಬೆಂಬಲ ನೀಡುತ್ತದೆ.